ಶಿವನು ಕೋಪಗೊಂಡು ಗಣೇಶನ ತಲೆಯನ್ನು ಶರೀರದಿಂದ ಬೇರ್ಪಡಿಸಿದನು. ಅದರ ನಂತರ ಗಣಪತಿಯು ತನ್ನ ಸ್ವಂತ ಮಗನೆಂದು ತಿಳಿದ ಶಿವನು ತನ್ನ ಗಣವನ್ನು ಉತ್ತರದ ಕಡೆಗೆ ಕಳುಹಿಸಿ ಈ ದಿಕ್ಕಿಗೆ ಮೊದಲು ಕಂಡ ವ್ಯಕ್ತಿಯ ತಲೆಯನ್ನು ತರುವಂತೆ ಹೇಳುತ್ತಾನೆ. ಅದರ ನಂತರ ಶಿವಗಣ ಉತ್ತರದ ಕಡೆಗೆ ಹೊರಟು ಮತ್ತು ಆ ದಿಕ್ಕಿನಲ್ಲಿ ಮಲಗಿದ್ದ ಆನೆಯ ತಲೆಯನ್ನು ಕಂಡು ಅದನ್ನು ತಂದರು. ಹಾಗಾಗಿ ಉತ್ತರ ದಿಕ್ಕಿನತ್ತ ತಲೆಯಿಟ್ಟು ಮಲಗಿರುವ ವ್ಯಕ್ತಿ ಪತ್ತೆಯಾದ ಕಾರಣ ಉತ್ತರ ದಿಕ್ಕನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅದನ್ನು ಎಂದಿಗೂ ಮರೆಯಬೇಡಿ. ಅನೇಕ ಬಾರಿ ವಿನಾಯಕನ ಎಡಭಾಗದಲ್ಲಿ ಗೌರಿ ವಿಗ್ರಹವನ್ನು ಇಡುವುದರಿಂದ ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ವಾಸ್ತವವಾಗಿ ಹೆಂಡತಿಯರು ಪುರುಷರ ಎಡಭಾಗದಲ್ಲಿ ಕುಳಿತಿರುತ್ತಾರೆ. ಗೌರಿಯು ವಿನಾಯಕನ ತಾಯಿಯಾಗಿರುತ್ತಾರೆ. ಹಾಗಾಗಿ ದೇವಿಯನ್ನು ವಿನಾಯಕನ ಎಡಭಾಗದಲ್ಲಿ ಇರಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಹದಗೆಡುತ್ತದೆ, ಆರ್ಥಿಕ ಬಿಕ್ಕಟ್ಟು ಪ್ರಾರಂಭವಾಗುತ್ತದೆ. ಆದ್ದರಿಂದ ನೆನಪಿಡಿ, ಗೌರಿ ದೇವಿಯ ವಿಗ್ರಹವನ್ನು ವಿಗ್ರಹದ ಬಲಭಾಗದಲ್ಲಿ ಇರಿಸಿ.